ಯೋಗ ಅಂದರೆ ಏನು ಆ್ಯಕ್ಚುಲಿ? ಸರ್, ಯೋಗ ಅಂತಂದರೆ ಡೆಫಿನೇಷನ್ ಯುಜ್ಯತೆ ಅನೇನ ಇತಿ ಯೋಗ ಅಂತ. ಇಟ್ಸ್ ಯೂನಿಯನ್. ಓಕೆ. ಯಾವುದ್ರ ಯೂನಿಯನ್? ಜೀವಾತ್ಮ ಮತ್ತು ಪರಮಾತ್ಮ ಇದೆರಡರದ್ದು ಯೂನಿಯನ್. ನಾವು ಪ್ರಕೃತಿ ಮತ್ತು ಪುರುಷ ಅಂತಂತೀವಿ. ಪ್ರಕೃತಿ ಅಂದರೆ ನನ್ನ ಟ್ರೂ ನೇಚರ್, ಪುರುಷ ಅಂತಂದರೆ ಇಟ್ಸ್ ಯೂನಿವರ್ಸಲ್ ಪ್ಯೂರ್ ಕಾನ್ಷಿಯಸ್ನೆಸ್. ಇದೆರಡು ಯುನೈಟ್ ಆಗುವಂಥದ್ದೇ ಯೋಗ ಅಂತ. ಪತಂಜಲಿ ಯೋಗ ಸೂತ್ರದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ದಟ್ ಈಸ್ ದ ಸೋರ್ಸ್. ಯೋಗ ಅಂತ ಹೇಳಿದ್ರೆ ಅಥ ಯೋಗಾನುಶಾಸನಂ ಅಂತ. ಅಂದರೆ ಯೋಗ ಸ್ಟಾರ್ಟ್ಸ್ ವಿತ್ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಬಂತು ಅಂತಂದರೆ ತಂತಾನೇ ಯೋಗ ಅವನ ಜೀವನದಲ್ಲಿ ಬರುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವಿಷಯ? ಭಾಳ ಚೆನ್ನಾಗಿದೆ. ಈವನ್ ಅದರ್ವೈಸ್ ಅಂದರೆ ಯೋಗವನ್ನು ಬಿಟ್ಟು ಕೂಡ ನೀವು ಸುಮ್ಮನೆ ನೋಡಿದರೆ ಡಿಸಿಪ್ಲಿನಿಂದನೇ ಲೈಫ್ ಉದ್ಧಾರ ಆಗೋಕ್ಕೆ ಸಾಧ್ಯ. ಇನ್ಡಿಸಿಪ್ಲಿನಿಂದ ಇದು ಹಾಳಾಗೋಕ್ಕೆ ಸಾಧ್ಯ. ಆಮೇಲೆ ಏನು ಡಿಸಿಪ್ಲಿನ್ ಅಂತ ನಾವು ಅನ್ಕೋತೀವಲ್ಲ, ಅದೇ ಒಂದು ಯೋಗ ಅಂತ ಹೇಳ್ಬೋದು. ಯೋಗ ಚಿತ್ತವೃತ್ತಿ ನಿರುದ್ಧ ಅಂತ ಇದೆ. ಅಂದರೆ ಏನು? ಅಥ ಯೋಗಾನುಶಾಸನಂ, ಡಿಸಿಪ್ಲಿನ್ ಬೆಳೆಸ್ಕೊಬೇಕು, ಆವಾಗ ಯೋಗ ಅಭ್ಯಾಸ ಶುರು ಆಗುತ್ತೆ. ಯೋಗ ಚಿತ್ತವೃತ್ತಿ ನಿರುದ್ಧ ಅಂತಂದರೆ ಯೋಗ ಮುಖಾಂತರ ಈ ನಮ್ಮ ಮನಸ್ಸಿನ ವೃತ್ತಿಗಳಿರುತ್ತೆ, ಆ ಚಿತ್ತವೃತ್ತಿಗಳನ್ನು ನಿಲ್ಲಿಸ್ಬೋದು ಅಂತ. ನಿರುದ್ಧ ಅಂತಂದರೆ ಸ್ಟಾಪ್ ಮಾಡ್ಬೋದು ಅಂತ. ಅವಾಗ ಏನಾಗುತ್ತೆ? ಮೂರನೇ ಸೂತ್ರ, ಫೋಕಸ್ಡ್. ತದಾ ದ್ರಷ್ಟು ಸ್ವರೂಪೇವ ಸ್ಥಾನಂ. ತದಾ ಅವಾಗ ದ್ರಷ್ಟು ನಾವು ನೋಡ್ಬೋದು ಏನನ್ನ? ಸ್ವರೂಪ ಅಂದರೆ ಸೆಲ್ಫ್ ನೋಡ್ಬೋದು, ನಮ್ಮ ಆತ್ಮವನ್ನು ನೋಡ್ಬೋದು ಅಂತ. ಈ 3 ಸೂತ್ರಗಳಲ್ಲೇ ಪತಂಜಲ ಮಹರ್ಷಿಯವರು 196 ಸೂತ್ರಸ್ ಇದೆ. ಈ 196 ಸೂತ್ರಗಳಲ್ಲಿ ಬರೀ 3 ಸೂತ್ರದಲ್ಲೇ ಯೋಗನ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ. ಸೊ ಅಥ ಯೋಗಾನುಶಾಸನಂ, ಯೋಗಶ್ಚಿತ್ತವೃತ್ತಿ ನಿರುದ್ಧ, ತದಾ ದ್ರಷ್ಟು ಸ್ವರೂಪೇವ ಸ್ಥಾನಂ. ಡಿಸಿಪ್ಲಿನ್ ಎಲ್ಲಿರುತ್ತೆ ಅಲ್ಲಿ ಯೋಗ ಶುರುವಾಗುತ್ತೆ. ಆಮೇಲೆ ಯೋಗದಿಂದ ಏನಾಗುತ್ತೆ ಅಂತಂದರೆ ಚಿತ್ತವೃತ್ತಿ ನಿರುದ್ಧ ಅಂತಂದರೆ ನಿಮ್ಮ ಮನಸ್ಸಿನ ಅಹಂಕಾರಗಳು, ನಿಮ್ಮ ಆಮಿಷಗಳು, ಮೋಹಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಥವಾ ಕಂಟ್ರೋಲ್ ಆಗುತ್ತೆ. ಅದಾದಾಗ ಏನಾಗುತ್ತೆ, ನಿಮಗೆ ನಿಮ್ಮ ನಿಜ ಸ್ವರೂಪ ಅರ್ಥ ಆಗುತ್ತೆ. ಪರ್ಫೆಕ್ಟ್ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕಿಂತ ಬೆಸ್ಟ್ ಡೆಫಿನೇಷನ್ ಕೊಡೋಕ್ಕೆ ಸಾಧ್ಯನಲ್ಲ. ಅಷ್ಟು